ಅನ್ವಿತಾ ಅವರು ಈಗ ರೇಟ್ ಜಾಸ್ತಿ ಆದಾಗಂತೂ ಕೊಳ್ಳಕ್ಕಾಗ್ಲಿಲ್ಲ. ಈಗ ತಗೊಳ್ಬೇಕು ಅಂತ ಏನಾದ್ರು ಪ್ಲಾನ್ಸ್ ಮತ್ತೆ ಜಾಸ್ತಿ ಹೆಣ್ಮಕ್ಳು ಏನಾದ್ರು ಮನ್ಸು ಮಾಡ್ತಾರಾ ಅಂತ ಕಡಿಮೆ ಆದಾಗ ರೇಟು? ಆಕ್ಚುಲಿ ಈ ತರ ಅಕ್ಷಯ ತೃತೀಯ ಸಮಯ ಏನಾದ್ರೂ ಕುಸಿದಿದ್ರೆ ತುಂಬಾ ಚೆನ್ನಾಗಿರೋದು. ಅವಾಗ ತಗೊಳಕ್ ಹೌದು, ಅವಾಗಲೇ ಉಲ್ಟಾ ಜಾಸ್ತಿ ತುಂಬಾ ಜಾಸ್ತಿ ಆಗೋಗಿತ್ತು. ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಕೆಲವೊಬ್ರು ಫ್ರೆಂಡ್ಸ್ ಹತ್ರನೂ ಮಾತಾಡ್ಕೊಂಡ್ ಬಂದೆ, ಮತ್ತೆ ನಮ್ಮ ಮನೆ ಕೆಲ್ಸಕ್ಕೆ ಬರ್ತಾರೆ ಅವ್ರ ಹತ್ರನೂ ಮಾತಾಡಿದೆ, ನೀವೇನ್ ಮಾಡ್ತೀರಾ ಚಿನ್ನನ ಅಂತ. ಅವರು ನಾನು ಎಲ್ಲರೂ ಹೇಳಿದ್ದನ್ನು ಹೇಳ್ತೀನಿ, ನನಗ್ ಗೊತ್ತಿರ್ಲಿಲ್ಲ ಈ ತರ ಸೆಲ್ ಮಾಡ್ತಾ ಇದ್ದಾರೆ ಅಂತ. ಸುಮಾರು ಒಂದೂವರೆ ವಾರದ್ದು ಆ ಟೈಮ್ ನಲ್ಲಿ ನನಗ್ ಗೊತ್ತಾಯ್ತು, ಕೊಡಂಗಿದ್ರೆ ಕೊಟ್ಬಿಡು, ಸ್ವಲ್ಪ ಕಡಿಮೆ ಆಗಿದೆ, ಏನಾದ್ರೂ ಹೊಸದ್ ತಗೊಬಹುದು ಅಂತ. ಎಲ್ಲರೂ ಏನ್ ಹೇಳಿದ್ರು ಅಂದ್ರೆ, ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಸ್ವಲ್ಪ ಸರ್ ಹೇಳ್ದಂಗೆನೆ ಬೆಲೆ ತುಂಬಾ ಏರಿತ್ತು, ಅವಾಗ ಇನ್ನೂ ಏರುತ್ತೆ ಅಂತ ಇಟ್ಕೊಂಡಿದ್ರು, ಸ್ವಲ್ಪ ಇನ್ನೂ ಏರಿದ್ರೆ ಪ್ರಾಫಿಟ್ ಕೊಡೋಣ ಅಂತ. ಸಡನ್ ಆಗಿ ಕಡಿಮೆ ಆಯ್ತಲ್ಲ, ಇನ್ನಷ್ಟು ಲಾಸ್ ಆಗ್ಬಾರ್ದು ಅಂತ ಕೊಟ್ಟಿರೋದು. ಅದು ಆಕ್ಚುಲಿ ಕರೆಕ್ಟ್ ಇದೆ, ಸ್ವಲ್ಪ ಪ್ರಾಫಿಟ್. ಅದೇ ಮುರ್ದಿರುತ್ತಲ್ಲ ಸಣ್ಣ ಪುಟ್ಟ ಅಂತದನ್ನೆಲ್ಲ, ಅದನ್ನೇನ್ ಹಾಕೊಳ್ಳೋದಕ್ಕಾಗಲ್ಲ, ಇಡೋದಕ್ಕಾಗಲ್ಲ. ಅದೇನು ಇದ್ ಕೊಡೋದಿಲ್ಲ, ಏನಂತಾರೆ ಮೊಟ್ಟೆನೂ ಇಡೋದಿಲ್ಲ. ಏನ್ ಮಾಡೋದು? ಮತ್ತೆ ಎರಡನೇದು, ನನ್ನ ಹಸ್ಬೆಂಡ್ ಏನ್ ಹೇಳ್ತಾರೆ ಅಂತಂದ್ರೆ, ನಿನ್ಗೆ ಯಾವ್ದಾದ್ರು ಇಷ್ಟ ಇಲ್ಲ ಅಂತಾನೆ ಕೊಟ್ಬಿಡು, ಆ ದುಡ್ಡನ್ನ ತಗೊಂಡ್ಬಿಟ್ಟು ಅದೇನೋ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಾನು ಹೇಳಿದ್ರು. ನನ್ನ ಹಸ್ಬೆಂಡೇ ಹೇಳಿದ್ರು.